ಚಿಂತಾಮಣಿ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ವಿಕೋಪಕ್ಕೆ ತಿರುಗಿ ದಂಪತಿ ಮೇಲೆ ಐವರ ಗುಂಪೊಂದು ಮಾರಣಾಂತಿಕ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿರುವ ಘಟನೆ ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ನಡೆದಿದೆ. ಹಲ್ಲೆಯಿಂದ ಗಾಯಗೊಂಡ ಆಟೋ ಚಾಲಕ ನರಸಿಂಹ 33 ಮತ್ತು ಅವರ ಪತ್ನಿ ನೇತ್ರಾವತಿ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೂರುದಾರ ನರಸಿಂಹ ಅವರು ಶಾಂತಿನಗರದ ನಿವಾಸಿಯಾಗಿದ್ದು ಆಟೋ ಚಾಲನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ನರಸಿಂಹ ಅವರ ಪತ್ನಿ ನೇತ್ರಾವತಿ ಮನೆಯ ಮುಂದೆ ಕಸಗುಡಿಸುತ್ತಿದ್ದಾಗ ಎದುರು ಮನೆಯ ನಿವಾಸಿಗಳಾದ ಪುಷ್ಪಮ್ಮ ಮತ್ತು ಅವರ ಅಣ್ಣ ಜಗಳ ತೆಗೆದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎನ್ನಲಾಗಿದೆ. ಬಳಿಕ ಮಧ್ಯಾಹ್ನ 3:15 ಸುಮಾರಿಗೆ ವಿನೋಬ ಕಾಲೋನಿಯ ಸುನಿತಮ್ಮ ಭಮ್ಮಿ, ಬಾಲು, ರೋಜಿ, ಪುಷ್ಪಮ್ಮ ಮತ್ತು ಚಂದನ್ ಎಂಬುವವರು ಕಾನೂನುಬಾಹಿರವಾಗಿ ಗುಂಪು ಕಟ್ಟಿಕೊಂಡು ನರಸಿಂಹ ಅವರ ಮನೆ ಮುಂದೆ ಬಂದು ಗಲಾಟೆ ಆರಂಭಿಸಿದ್ದಾರೆ. ಪುಷ್ಪಮ್ಮ ಹಾಗೂ ರೋಜಿ ಸೇರಿ ನೇತ್ರಾವತಿಯವರ ಜುಟ್ಟು ಹಿಡಿದು ಎಳೆದಾಡಿ ಕಾಲಿನಿಂದ ಒದ್ದು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಪತ್ನಿಯ ಮೇಲಿನ ಹಲ್ಲೆಯನ್ನು ಬಿಡಿಸಲು ಹೋದ ಆಟೋ ಚಾಲಕ ನರಸಿಂಹ ಅವರ ಮೇಲೆಯೂ ಬಾಲು ಎಂಬಾತ ಕೈಗಳಿಂದ ಹಲ್ಲೆ ಮಾಡಿದ್ದಾನೆ. ಇದೇ ವೇಳೆ ಚಂದನ್ ಎಂಬಾತ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ನರಸಿಂಹ ಅವರ ಬಲ ಮುಂಗೈಗೆ ಇರಿದು ರಕ್ತಗಾಯ ಮಾಡಿದ್ದಾನೆ. ಜಗಳದ ಬಳಿಕ ಇನ್ನು ಮುಂದೆ ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನು ಕೊಲೆ ಮಾಡಿ ಜೈಲಿಗೆ ಹೋಗುತ್ತೇವೆ ಎಂದು ಆರೋಪಿಗಳು ದಂಪತಿಗೆ ಬಹಿರಂಗವಾಗಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಸ್ಥಳದಲ್ಲಿದ್ದ ನೆರೆಹೊರೆಯವರಾದ ಕಿರಣ್ ಮತ್ತು ಇಮ್ರಾನ್ ಅವರು ಮಧ್ಯಪ್ರವೇಶಿಸಿ ಜಗಳ ಬಿಡಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡ ದಂಪತಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಹಲ್ಲೆಕೋರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಮ್ಮ ಹೆಸರು ನರಸಿಂಹ ಅಂತ, ಶಾಂತಿನಗರ 22ನೇ ವಾರ್ಡು. ಕುಡುಕರದು ಜಾಸ್ತಿ ತಲೆನೋವು, ಗಾಂಜಾ ಹೊಡ್ಕೊಂಡು ಕುಡುಕು ತಲೆ ಮಾಡಿಕೊಂಡು ರೋಡಲ್ಲಿ ಹೆಂಗಸರ ಮೇಲೆ ಕೈ ಹಾಕೋ ಮನೆ ಹತ್ರ ಗಲಾಟೆ ಮಾಡೋಕ್ಕೆ ಬಂದಿದ್ದೇನೆ. ಸುಮಾರು ಸಲ ಕಂಪ್ಲೇಂಟ್ ಬಂದು ಯಾವುದೂ ರೆಸ್ಪಾನ್ಸ್ ಇಲ್ಲ. ಕಂಪ್ಲೇಂಟ್ ಕೊಡೋದು ಏನು ಮಾಡ್ತೀನಿ ಮಾಡ್ಕೋ ಅಂತ ಬೆದರಿಕೆ ಹಾಕೋದು. ಯಾವಾಗ ನೋಡಿದ್ರು ಚಾಕು ತಗೊಂಡು ಆಗ್ಬಿಡ್ತೀನಿ, ಒದ್ದಾಗ್ಬಿಡ್ತೀನಿ, ಏನು ಮಾಡ್ತೀರಿ ಮಾಡಿ ಹೆಂಗಸರ ಮೇಲೆ ನಾವು ಆಟೋ ಓಡಿಸೋದು. ಮನೆಯಲ್ಲಿ ಇರೋದಿಲ್ಲ. ಯಾವಾಗ ನೋಡಿದ್ರು ಕುಡಿಬಿಡೋದು, ಏನೋ ಸುಮ್ಮನೆ ಇದು ನೀರು ವಿಚಾರಕ್ಕೆ, ದಾರಿ ವಿಚಾರಕ್ಕೆ ಸುಮ್ಮನೆ ಗಲಾಟೆಗೆ ಬರೋದು. ನಾವು ಇಲ್ಲಿ ಟೈಮಲ್ಲೇ ಹೆಂಗಸರ ಮೇಲೆ ಗಲಾಟೆಗೆ ಹೋಗೋದು. ಈ ಥರ ತೊಂದರೆ ಕೊಡ್ತಾಯಿದ್ದಾರೆ. ಅವರು ಪುಷ್ಪಮ್ಮ ಅಂತ, ಅವ್ರ ಮಗ ಚರಣ್. ಆಮೇಲೆ ಇನ್ನೊಬ್ಬ ಕಾಲನಿಂದ ಅವರು ಇನ್ನೊಬ್ಬರು ಲೇಡೀಸ್ನ ಕರೆಸ್ಕೊಂಡು ಗುಂಪು ಕಟ್ಕೊಂಡು ಹಲ್ಲೆ ಮಾಡಿದ್ದಾರೆ. ಇವತ್ತು ಸುಮಾರು ಒಂದು 3 ಜನ ಇದ್ದಾರೆ. ಲೇಡೀಸು ನಮ್ಮ ಹೆಂಗಸರ ಮೇಲೆ 4 ಜನ ಬಂದಿದ್ದಾರೆ. ಅದು CC ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಐತೆ ನಮ್ಮ ಹತ್ರ. ಸುಮಾರು ಸತಿ ಗುಂಪು ಕಟ್ಕೊಳೋದು ಗಲಾಟೆ ಮಾಡೋದು ನಮ್ಮ ಮೇಲೆ ಬಂದು. ನಾನು ಬಾಲಾಜಿ ಅಂತ, ಬಾಲಾಜಿ ಸುನೀತಮ್ಮ ಅವ್ರ ಮಗ ವಿನೋಬ ಕಾಲೋನಿ. ಸುಮಾರು ಸಲ ಅವರು ಸುಮ್ಮನೆ ಬರೋದು, ಏನು ರೋಡಿಗೆ ಅದು ಇದು ದರ್ಬಾರ್ ತೋರಿಸೋದು. ಸುಮಾರು ಸಲ ಮಾಡಿದ್ದಾರೆ. ಈ ಥರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. మాట్లాడేది ఒకవేళ అద్దెకి తప్పు చేయను, అద్దెకి తప్పు చేయండి, అద్దెకి అట్లా ఒకటా ఉండేవాళ్ళు ఇంకా ఆడిపిస్తుంటారు. ఇల్లు ఆడిపిస్తారా వీడియోస్ వచ్చేస్తాను. మీరు ఎవరు తప్పుంటే ఏమంటారు కానీ ఏమో ఏరియాకే తెలుసు. వచ్చుంటాను అంటాడు, అట్లా అంటాడు. నాకు మా అమ్మలో మనం తీర్చేది మా ఎంత బిడ్డని చూసుకునేకి వస్తే గుడ్నాకి వస్తుంది. ఇది ఏమంటారు మాట్లాడుతుంది. ఇంకా గుద్దమ్మ తెలియకుండా ఇంకా మొబైల్ నువ్వు మాట్లాడతావా? మాట్లాడేది ఒకవేళ అద్దెకి తప్పు చేయను, అద్దెకి తప్పు చేయండి, అద్దెకి అట్లా ఒకటా ఉండేవాళ్ళు ఇంకా ఆడిపిస్తుంటారు. ఇల్లు ఆడిపిస్తారా వీడియోస్ వచ్చేస్తాను. మీరు ఎవరు తప్పుంటే ఏమంటారు కానీ మేము ఏరియాకే తెలుసు. వచ్చుంటాను అంటాడు, అట్లా అంటాడు.